ಮನುಷ್ಯ ಜನ್ಮ ಬೇರೆ ಜೀವರಾಶಿಗಳ ಜನ್ಮಕ್ಕಿಂತ ವಿಭಿನ್ನವಾಗಿದ್ದು, ಈ ಜನ್ಮದಲ್ಲಿ ನಾವು ಹೆಚ್ಚು ದಾನ ಧರ್ಮಗಳನ್ನು ಮಾಡಬೇಕು. ತನ್ನ ಸಂಪತ್ತಿನ ಒಂದಂಶವನ್ನ ಸಮಾಜದ ಏಳಿಗೆಗೆ ನೀಡಬೇಕು. ಸಮಾಜ ಸೇವೆಗೆ ಯಾವತ್ತೂ ಕುಂಟು ನೆಪ ಹೇಳಬಾರದು. ಧಾರ್ಮಿಕ ಆಚರಣೆಗಳಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎಂದು ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಹೇಳಿದರು. ಅವರು ಕಡಬ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ಕಡಬ ವಲಯ ಒಕ್ಕಲಿಗ ಗೌಡ ಸೇವಾ ಸಂಘದ ವತಿಯಿಂದ ನಡೆದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಗ್ರಾಮ ಪಂಚಾಯತ್ ಮತ್ತು ಸಹಕಾರಿ ಸಂಘ ಚುನಾವಣೆಯಲ್ಲಿ ವಿಜೇತಗೊಂಡ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಧಾರ್ಮಿಕ ಆಚರಣೆಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಮತ್ತು ವೈವಿಧ್ಯತೆಗಳಿರ್ತದೆ. ಯಾಕೆಂದರೆ ಮನುಷ್ಯನ ಬದುಕು ಸುಂದರವಾಗಿರ್ತಕ್ಕಂಥ ಈ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಇದನ್ನು ಸಾರ್ಥಕ್ಯ ಮಾಡಿಕೊಳ್ಬೇಕು ಅನ್ನುವ ದೃಷ್ಟಿಕೋನದಿಂದ ಕೆಲವು ಆಚರಣೆಗಳನ್ನು ನಂಬಿಕೆಗಳ ಆಧಾರದ ಮೇಲೆ ನಮ್ಮ ಋಷಿ ಮುನಿಗಳು ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ. ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಧಾರ್ಮಿಕ ಆಚರಣೆಗಳು ಬೇಕು. ಒಂದು ಧರ್ಮ ಮತ್ತು ಸಂಸ್ಕೃತಿಯ ಉಳಿವು ಅದರಲ್ಲಿದೆ. ಒಂದು ಧರ್ಮ ಮತ್ತು ಸಂಸ್ಕೃತಿ ಅದು ಬಹಳ ಅಗಾಧವಾಗಿರ್ತಕ್ಕಂಥದ್ದು. ಆ ಧರ್ಮ ಮತ್ತು ಸಂಸ್ಕೃತಿಯ ನಡುವೆ ನಮ್ಮ ಜೀವನ ಸಾಗಬೇಕು. ಧರ್ಮ ಮತ್ತು ಸಂಸ್ಕೃತಿ ಒಂದು ನಾಣ್ಯದ ಎರಡು ಮುಖಗಳಿದ್ದ. ಮುಖ್ಯ ಅತಿಥಿಯಾಗಿದ್ದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮೋಹನ್ ರಾಮ್ ಸುಳಿಯವರು ಮಾತನಾಡಿ ಶುಭ ಹಾರೈಸಿದರು. ಇವತ್ತು ಕಡಬ ತಾಲೂಕಿನಲ್ಲಿ ಒಂದು ಗೌಡ ಸಂಘ ಉತ್ತಮ ಸಂಘಟನೆಯನ್ನು ಮಾಡಿಕೊಂಡು ಪ್ರತಿ ವರ್ಷವೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಕ್ರೀಡೋತ್ಸವವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಪ್ರತಿ ವರ್ಷವೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಪೂರ್ಣ ಸಹಕಾರವನ್ನು ಇಟ್ಟು ಅವರು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ತಮ್ಮ ತನುಮನ ಧನಗಳಿಂದ ಸಹಕರಿಸಬೇಕು. 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 90 ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 85 ಅಂಕ ಗಳಿಸಿದ ಗೌಡ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಾಯೋಜಿಸಿ ವಿತರಿಸಿದ ಹಾಸನ ಜಿಲ್ಲಾ ಅಬಕಾರಿ ಉಪ ಆಯುಕ್ತ ಗೋಪಾಲಕೃಷ್ಣ ಗೌಡ ಪೋಯಿಲ ಮಾತನಾಡಿ ಶುಭ ಹಾರೈಸಿದರು. ಕುರುಂಜಿ ವೆಂಕಟರಮಣ ಗೌಡರ ಸ್ಮರಣಾರ್ಥ ಫೆಬ್ರವರಿ 28ರಂದು ನಡೆದ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಇನ್ನು ಈ ಬಹುಮಾನಿತರ ಪಟ್ಟಿಯನ್ನ ಕ್ರೀಡಾ ಸಂಚಾಲಕ ಮೋಹನಗೌಡ ಕೆರೆಕೋಡಿ ನಿರ್ವಹಿಸಿದರು. ವಿದ್ಯಾರ್ಥಿಗಳು ನೂತನ್ ಕುಟ್ರಪಾಡಿ ಪ್ರಥಮ, ಚೇತನ್ ಕಡಬ ದ್ವಿತೀಯ, ವಿಷ್ಣು ಬಲ್ಯ ತೃತೀಯ. ವಿದ್ಯಾರ್ಥಿನಿಯರು ರಚನಾ ಐಟೂರು ಪ್ರಥಮ, ಧನ್ವಿ ಬಲ್ಯ ದ್ವಿತೀಯ, ಯಜ್ಞಶ್ರೀ ಬಲ್ಯ ತೃತೀಯ. ಕಡಬ ವಲಯ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ತಮ್ಮಯ್ಯಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ವೈದಿಕರಾದ ಕೆ ಪ್ರಸಾದ ಕಿದಿಲಾಯ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಗಣಪತಿ ಹವನ, ಬಳಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ವೇದಿಕೆಯಲ್ಲಿ ಕಡಬ ವಲಯ ಒಕ್ಕಲಿಗ ಗೌಡ ಸೇವಾ ಸಂಘದ ಗೌರವಾಧ್ಯಕ್ಷ ಚಂದ್ರಶೇಖರ್ ಗೌಡ ಕೋಡಿಬೈಲು, ಯುವ ಘಟಕದ ಗೌರವಾಧ್ಯಕ್ಷ ಗಣೇಶ್ ಕೈಕುರೆ, ಮಹಿಳಾ ಘಟಕದ ಅಧ್ಯಕ್ಷೆ ನೀಲಾವತಿ ಶಿವರಾಮ್, ಉದ್ಯೋಗಸ್ಥರ ವಿಭಾಗದ ಅಧ್ಯಕ್ಷ ಆನಂದಗೌಡ, ವ್ಯಾಪಾರಸ್ಥರ ವಿಭಾಗದ ಅಧ್ಯಕ್ಷ ರಾಧಾಕೃಷ್ಣ ಗೌಡ ಕೋಲ್ಪೆ ಉಪಸ್ಥಿತರಿದ್ದರು.
ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಗೌಡ ಕೋಲಂತಾಡಿ ವರದಿ ವಾಚಿಸಿದ್ರು. ಸಂಘದ ಖಜಾಂಜಿ ಪೂರ್ಣೇಶ್ ಗೌಡ ಬಿಎಂ ವಂದಿಸಿದ್ರು. ಸೀತಾರಾಮ್ ಗೌಡ ಪೊಸವಳಿಗೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಹಿಳಾ ಒಕ್ಕಲಿಗ ಗೌಡ ಸಂಘದ ಕಾರ್ಯದರ್ಶಿ ರುಕ್ಮಿಣಿ ಶಾಂತಪ್ಪಗೌಡ ಪ್ರಾರ್ಥನೆ ಮಾಡಿದ್ರು. ಈ ಎಲ್ಲಾ ಕಾರ್ಯಕ್ರಮವು ವಿ4 ನ್ಯೂಸ್ನ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರಗೊಂಡಿತ್ತು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.